ಯಾವಾಗ್ಲೂ ಲೇಜಿ ಫೀಲ್ ಆಗ್ತಿದ್ಯಾ? ಪ್ರಾಬ್ಲಮ್ ಬೇರೆನೆ ಇದೆ. ವರ್ಕೌಟ್ ಮಾಡೋಕೆ ಎನರ್ಜಿ ಇಲ್ಲ, ಮೋಟಿವೇಶನ್ ಕೂಡ ಇಲ್ಲ. ಫಿಟ್ನೆಸ್ ಗೋಲ್ಸ್ ನ ಪೋಸ್ಟ್ಪೋನ್ ಮಾಡ್ತಿದ್ದೀರಾ. 7 to 8 ಅವರ್ಸ್ ನಿದ್ದೆ ಮಾಡಿದ್ರು ಮಾರ್ನಿಂಗ್ ಎದ್ದಾಗ ಫ್ರೆಶ್ ಫೀಲ್ ಆಗಲ್ಲ, ಎನರ್ಜಿ ಝೀರೋ. ಇದು ಲೇಸಿನೆಸ್ ಅಲ್ಲ, ನಮ್ ಬಾಡಿ ಸಿಗ್ನಲ್ ಕೊಡ್ತಿದೆ. ರೀಸನ್ 1, ಪೂರ್ ನ್ಯೂಟ್ರಿಷನ್. ನಿಮ್ಗೆ ಪ್ರಾಪರ್ ನ್ಯೂಟ್ರಿಯೆಂಟ್ ಸಿಗ್ತಿಲ್ಲ. ಮೀಲ್ ಸ್ಕಿಪ್ ಮಾಡ್ತೀರಾ, ಜಂಕ್ ಫುಡ್ ತಿಂತಾ ಇದ್ದೀರಾ, ಊಟದಲ್ಲಿ ಪ್ರೋಟೀನೇ ಇಲ್ಲ ಅಂದ್ರೆ ನಮ್ ಬಾಡಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ರೀಸನ್ 2, ನೋ ಮೂವ್ಮೆಂಟ್. ವರ್ಕೌಟ್ ಇಲ್ಲ, ವಾಕಿಂಗ್ ಕೂಡ ಇಲ್ಲ. ದ ಮೋರ್ ಯು ಸಿಟ್, ದ ಮೋರ್ ಟಯರ್ಡ್ ಯು ಫೀಲ್. ಮೂವ್ಮೆಂಟೇ ಇಲ್ಲ ಅಂದ್ರೆ ಬಾಡಿಗೆ ಎನರ್ಜಿ ಕೂಡ ಬರಲ್ಲ. ರೀಸನ್ 3, ಸ್ಟ್ರೆಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸ್ಟ್ರೆಸ್ ಜಾಸ್ತಿ, ಸ್ಲೀಪ್ ಕ್ವಾಲಿಟಿ ಕಮ್ಮಿ, ಲೈಫ್ ಸ್ಟೈಲ್ ಕೂಡ ಸರಿ ಇಲ್ಲ. ಇದರಿಂದ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗತ್ತೆ. ಸೊ ಮೈಂಡೇ ಕ್ಲಿಯರ್ ಇಲ್ಲ, ಟಯರ್ಡ್ ಆಯ್ತು ಅಂದ್ರೆ ಬಾಡಿ ಕೂಡ ಶಟ್ ಡೌನ್ ಆಗತ್ತೆ. ನೆಕ್ಸ್ಟ್ ಟೈಮ್ ನಿಮ್ನ ಬ್ಲೇಮ್ ಮಾಡಬೇಡಿ. ಫಿಕ್ಸ್ ಯುವರ್ ಹ್ಯಾಬಿಟ್ಸ್, ಫಿಕ್ಸ್ ಯುವರ್ ಎನರ್ಜಿ. ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಕರೆಕ್ಟ್ ಫ್ಯೂಯಲ್ ಕೊಡಿ, ಎನರ್ಜಿ ಆಟೋಮೆಟಿಕ್ ಆಗಿ ಬರುತ್ತೆ. ಹೈ ಎನರ್ಜಿಗೆ ಸಿಂಪಲ್ ಡೈಲಿ ರೂಟೀನ್ ಬೇಕಾ? ಹಾಗಾದ್ರೆ ಈಗ್ಲೇ ಎನರ್ಜಿ ಅಂತ ಕಮೆಂಟ್ ಅಥವಾ ಟಿಎಂ ಮಾಡಿ, ರೂಟೀನ್ ಕರೆಕ್ಟ್ ಮಾಡೋಣ.